ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ಬಂಧುಗಳೇ, ಏನು ಸರಿಸುಮಾರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಚುನಾವಣೆ 1952ರಲ್ಲಿ ಏನಾಯಿತು, ಕೆ ಪಟ್ಟಾಭಿರಾಮನ್ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಇಲ್ಲಿ 1952ರಿಂದ ಹಿಡಿದು 2023ರವರೆಗೂ ಕೆ ಶ್ರೀನಿವಾಸ್ ಗೌಡರ ಶಾಸಕರಾಗುವಂಥ ಸಂದರ್ಭದವರೆಗೂ ಸರಿಸುಮಾರು 9 ಜನ ಶಾಸಕರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆಗಿರ್ತಾರೆ. ಅವ್ರು ಯಾರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗದಿರ್ತಕ್ಕಂಥ ದೊಡ್ಡ ಮಟ್ಟದ ಮೆಡಿಕಲ್ ಕಾಲೇಜನ್ನು ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕೊತ್ತೂರು ಮಂಜೂರವರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜೂರವರ ಆಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅಣ್ಣವರು ಹಾಗೂ ನಮ್ಮ ಮತ್ತೊಬ್ಬ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ನಜೀರ್ ಅಣ್ಣವರು, ಅದೇ ರೀತಿ ಅನಿಲ್ ಕುಮಾರ್ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಆದಿಯಾಗಿ ಇವರೆಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೋಲಾರ ಬಯಲು ಸೀಮೆ ಏನಿಲ್ಲಿ ಬರ ಇರ್ತಕ್ಕಂಥ ನಾಡು ಇದು, ಈ ನಾಡನ್ನು ವಿಶ್ಲೇಷಣೆ ಮಾಡಿ ಅವರು ಮನದಟ್ಟು ಮಾಡಿ ಇಲ್ಲಿಗೆ ಮೆಡಿಕಲ್ ಕಾಲೇಜು ಅಂತ ಬೃಹತ್ ಕಾಯಂ ಯೋಜನೆ ತಗೊಂಡ್ಬರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆಲ್ಲ ನಾವು ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ಹಾಗೂ ಇಲ್ಲಿರ್ತಕ್ಕಂಥ ನಾವೆಲ್ಲ ನಾಯಕರು ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ. ಅದೇ ರೀತಿ ಈ ಹಿಂದೆ ನಾವು ಒಂದು ಅಭ್ಯಾಸ ಇತ್ತು, ಬಜೆಟ್ ರಾಜ್ಯ ಸರ್ಕಾರ ಬಜೆಟ್ ಅನೌನ್ಸ್ ಮಾಡುವಾಗ ಪೇಪರ್ಗಳು ಬೆಳಗ್ಗೆ 6 ಗಂಟೆಗೆ ಬಂದು ನಾವು ಸಮಾನ ಮನಸ್ಕರು ಪೇಪರ್ ತಗೊಂಡು ಓದೋದು, ಕೋಲಾರ್ಗೆ ಏನು ಕೊಟ್ಟಿದ್ದಾರೆ ಅಂತ ನೋಡಿ ಕೋಲಾರ್ಗೆ ಏನು ಕೊಡಲ್ಲ ಅಂತ ನಿರ್ಧಾರ ತಗೊಂಡ್ಬಿಟ್ಟು ನಾವು ಬಜೆಟ್ ಪೇಪರ್ ಓದೋದೇ ಬಿಟ್ಬಿಟ್ಟು ನಾವು ಬಜೆಟ್ ಲಿಸ್ಟ್ ನೋಡೋದೇ ಬಿಟ್ಬಿಟ್ಟಿದ್ದೀವಿ ಕೋಲಾರದಲ್ಲಿ ನಾವು. ಕಾರಣ ಏನು ಅಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಯಾರ್ಯಾರು ಮುಖ್ಯಮಂತ್ರಿಗಳಿರ್ತಾರೆ, ಯಾರ್ಯಾರು ಸರ್ಕಾರದ ಪ್ರಭಾವಿಗಳಿರ್ತಾರೆ, ಆ ಕ್ಷೇತ್ರಗಳಿಗೆ ಮಾತ್ರ ಕಾಯಂ ಯೋಜನೆಗಳು ಬೃಹತ್ ಯೋಜನೆಗಳು ಲಭಿಸುತ್ತೆ. ನಮ್ಮಂತ ಕ್ಷೇತ್ರಗಳಿಗೆ ಯಾವುದೂ ಲಭಿಸಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ನಿರ್ಧಾರ ಮಾಡಿ ಸುಮ್ಮನೆ ಇದ್ದೋಗಿದ್ವಿ. ಆದರೆ 9 ಜನರ ಶಾಸಕರ ಅವಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದ ಬೃಹತ್ ಯೋಜನೆಗಳನ್ನ ಇವತ್ತು ಕೊತ್ತೂರು ಮಂಜೂರು ಅವರ ಶಾಸಕರಾದ ಮೇಲೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಂದ ಮೇಲೆ ನಮ್ಮ ಕ್ಷೇತ್ರನ ಗುರುತಿಸಿ ಇಲ್ಲಿ ಬೃಹತ್ ಉದ್ಯಮಿಗಳನ್ನ ಕೊಡುವಂಥದ್ದು, ಬೃಹತ್ ಮೆಡಿಕಲ್ ಕಾಲೇಜಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ನಾವು ತಮ್ಮ ಮುಂದೆ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಕೋಲಾರದಲ್ಲಿ ಪ್ರತಿಯೊಬ್ಬರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಇವತ್ತು ಕೋಲಾರದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡೋ ರೀತಿಯಲ್ಲಿ ಮನೆಗೂ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಈ ಸಂಭ್ರಮಾಚರಣೆಯ ಮುಖಾಂತರ ನಾನು ಮಾಧ್ಯಮದ ಮೂಲಕ ರಾಜ್ಯ ಜನತೆಗೆ ಹೇಳ್ತಾ ಇದ್ದೀನಿ, ಇಂಥ ರಾಜ್ಯ ನಾಯಕರನ್ನ ನಾವು ಉಳಿಸ್ಕೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಪ್ರದೇಶ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಇಂಥವ್ರನ್ನ ನಾವು ಸದಾ ಉಳಿಸ್ಕೊಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.